ಆಂಟಿ ಏನು ವಿಷಯ? ಏಯ್ ಲೀಲಾ, ಬಾಯಿ ಬಿಟ್ಟು ಮಾತಾಡು. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮಗ ಸೊಸೆ ಒಂದಾಗಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನಿದೆ? ನಿಮ್ಮೆಲ್ರಿಗೂ ಇವರಿಬ್ಬರು ಒಂದಾಗಿರೋ ವಿಷಯಕ್ಕೆ ಖುಷಿ ಆಗಿರ್ಬೋದು, ಆದರೆ ನನಗೆ ಖುಷಿ ಆಗೋದು ಯಾರೇನೇ ವಿಷಯಕ್ಕೆ. ಲೀಲಾ, ಅದೇನು ಅಂತ ಹೇಳು. ಒಂದು ಹೆಣ್ಣಿನ ಜೀವನದಲ್ಲಿ ಅದೆಷ್ಟೇ ಆಸ್ತಿ, ಅಂತಸ್ತು, ಸಂಪತ್ತು, ಆರೋಗ್ಯ ಇದ್ರೂ ಮುತ್ತೈದೆ ಭಾಗ್ಯ ತಂದ್ಕೊಡೋದು ಗಂಡ ಅಂತ ನಂಬಿರೋಳು ನಾನು. ಅವತ್ತು ನೀವೆಲ್ಲರೂ ಇದ್ರಿ. ನನ್ನ ಮಗ ಅನ್ನಿಸ್ಕೊಂಡಿರೋನು ಅವ್ರ ಅಪ್ಪಂಗೆ ಅವಮಾನ ಆಗೋ ಥರ ಮಾತಾಡಿ ಅವ್ರ ತವನೇ ಶತ್ರುಗಿಂತ ಕೀಳಾಗಿ ನಡ್ಕೊಂಡು ಅವ್ರ ಮೇಲೆ ಕೈ ಮಾಡಕ್ ಹೋಗಿದ್ದ. ತುಂಬಿದ ಸಭೆನಾಗೆ ತನ್ನ ಗಂಡಂಗೆ ಅವಮಾನ ಆದ್ರೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ? ಹಂಗೆಯ ನಾನು ಸಹಿಸಕ್ಕಿಲ್ಲ. ಅದಕ್ಕೆ ಇವತ್ತು ಎಲ್ರ ಮುಂದೆನೂ ಸೀನಾ ಅವರಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಷ್ಟು ದಿನ ಇವನು ಸಿಕ್ಕಿಲ್ಲ ಅಂತ ಕೊರ್ಗಿದ್ದೀನಿ, ಅತ್ತಿದ್ದೀನಿ. ಹಂಗಂತ ಇವತ್ತು ಅವ್ನು ಬಂದೇಟ್ಗೆ ಹೋಗಿ ತೆಪ್ಕೊಂಬಿಟ್ರೆ ಆವತ್ತು ನನ್ನ ಗಂಡಂಗಾದ ಅವಮಾನಕ್ಕೆ ಉತ್ತರ ಕೊಡೋರು ಯಾರೋ? ಅದಕ್ಕೆ ಮೊದಲು ಕ್ಷಮೆ, ಆಮೇಲೆ ಅಪ್ಪಿಗೆ ಒಪ್ಪಿಗೆ ಎಲ್ಲ.